ಅಟುಕ್ರವಾದ ಈ ನಿನ್ನ ಗದೆಯಿಂದ ಕೆಟ್ಟ ಕೌರವನ ಕುರವೆಲ್ಲ ಕುಟ್ಟಿ ಕುಟ್ಟಿ ಅಟ್ಟಿಟ್ಟು ಬಟ್ಟಿ ಬಿಡುವ ಗಟ್ಟಿ ಬಲಾಡಲೇ ಸರಿ. ವಾಯುವಂದನ ಅಣ್ಣ ಧರ್ಮನಂದನ. ಆದರೆ ಹೇಳಿ ಮನಂದನ, ಕೆಟ್ಟ ಜೂದದಲ್ಲಿ ಸತಲೈಸುವರೆ ನಷ್ಟವಾದಾಗಲೇ ನಮ್ಮೆಲ್ಲ ತಪ್ಪಿತು. ತಾತ್ಮಕನದ ಕುರುವರನ್ನ ಕಟ್ಟಳೆಗೆ ಸಿಲುಕಿ ಕಷ್ಟಪಡಬೇಕಾಗಿತ್ತು. ಕೆಟ್ಟವಾದ ದೈವಬಲ ಮಟ್ಟಾದಾಗ ಎಷ್ಟು ಬಲವತ್ತರಾದರೆ ಏನು ಮಾಡುವರು? ಈ ಕಾಲದಲ್ಲಿ ಸಹಿಸಿಕೊಂಡು ಸುಮ್ಮನಬೇಕಿದ್ರು ಕೂದರ ಇದು ನಿನ್ನ ಬೇಕರ. ಪ್ರಾರ್ಥಿಸುತ್ತ ಪ್ರತಿಕ್ರನಾಥ ಹಾಕ್ರದರೆ
ದಾರಿಗಳಿಗೆ ಗೌರವ ನಡೆಯಿರ್ಬೇಕು. ಬಾಳಿದ ತಂದೆ ತಾಯಿಗಳಿಗೆ ಮಾಯದಿರುವ ದುಃಖದ ಗಾಯಗಳಾಗುವುದಿಲ್ಲದೆ ವ್ಯರ್ಥವಾಗಿ ಕೋಪಗೊಳ್ಳುವುದು ವ್ಯರ್ಥವಲ್ಲದೆ ಸರೇಣುಗಳ ಸಮರ್ಥನವು ಪಾರ್ಥ ಕಥನವಾದ ಸಮರ್ಥ ಆಹೋ ಅಗ್ರಜ, ಆಗ ಶೀಘ್ರವಾಗಿ ಆಜ್ಞೆಯನ್ನು ಪಡೆಯನ್ನು ಮುಖ್ಯಪದದ ಸ್ಥಾನಮಾಡ. ಅವರ ರಕ್ತ ಹಿಡಿದು ವಾಯುನಂದನ ಧರ್ಮನಂದನ ನೀನಿಷ್ಟು ಕೋಪಾತುರದಿಂದ ಮಾತನಾಡಿದರೆ ಬಂದ ಪದ್ಯವೇನು ಪಲ್ಗೊಡನೆ ಅದು ಎದಕ್ಕೆ ಅಗ್ರಜ? ಸ್ವಲ್ಪ ಕಾಲ ಶಾಂತಿಗೊಳ್ಳಬೇಕು ಬದಲಾಗ್ತಾನೆ. ಈ ನಿನ್ನ ಅಣ್ಣನ ಎದುರಿಸಿದ ಮಾತಿಗೆ ಮನ್ನಣೆ ಕೊಡು ಕುಂತಿರ್ತಾರೆ. ಆಹೋ ಕುಂತಿಕರ್ತಾಪ್ತಿ ವರ್ತನಕ್ಕೆ ಹಿಮಕಿರಣ ಪ್ರಾಯನಾಥ ದ್ರೌಪದಿಯ ನಲ. ಪಾಠ ಈ ಭೂಮಂಡಲದ ಬುಧಫಲ ದಂಡನೆಂದು ಬೆಸತ್ತುಕೊಂಡು ಹೇಳಿದ ಚಾಕರಿಯನ್ನು ಮಾಡಿ ಮಾಡುವುದು ತರವಲ್ಲ. ತರವಲ್ಲ. ಆಹೋ ಅಗ್ರಜ, ಹಂಗ ಅದೇ ಮನಕ್ಕೆ ದುಂಡಾಗಿ ನಿಂತ ಪಪ್ಪು ಖಂಡಿತವಾಗಿ ನಡೆದು ಬರುವನು. ಆ ಯೋಧರನ್ನು ತೊಟ್ಟು ದಂಡತರವಾದ ಕೋದಂಡಕ್ಕೆ ಪ್ರತಿಭಟನ ರುಂಡಗಳನ್ನು ಖಂಡಿಸುವನು. ಈ ಕರಿಪುರದ ಸಾಮ್ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟದಿದ್ದರೆ ಅಂದರೆ ಚೆನ್ನಾಗಿ ಕೇಳಿರಿ. ಧನಂಜಯನೇ, ಆಗ್ರದ ನೀನಿಷ್ಟು ಕೋಪಾತುರದಿಂದ ಮಾತನಾಡಿದರೆ ಬಂದ ಬಗ್ಗೆವೇನು ಪಲ್ಗೊಡನೆ. ಸ್ವಲ್ಪ ಕಾಲ ಶಾಂತಿ ತಾಳಬೇಕು ಬದಲಾಗ್ತಾನೆ. ಈ ನಿನ್ನ ಅಣ್ಣನಾದ ಎದುರಿಸಿದ ಮಾತಿಗೆ ಮನ್ನಣೆ ಕೊಡು ಕುಂತಿರ್ತಾರೆ. ಆಹೋ ಅಗ್ರಜ, ಹಂಗ ತೋರವರ ಸಂಗತ ತೋಟ ಕಾಟ ಪಾಠ ಕಟ್ಟ ಪರಿ ಪರಿಹಿತ ಚಿಟಪಾಗಿ ಬ್ಯಾಟಿಕೊಂಡರ ನಿರತರ ಮಾಡದ ಹೋಗಿದ್ದಲ್ಲ. ತಾನು ಕಾಟು ಮುಚ್ಚಲಿದೆ ಕಿತ್ತಲಿಕ್ಕಿತ ವೀರವರ ತಾನು ಯಾವ ಕಾಲಕ್ಕೆ ಲಕ್ಷ್ಮೀಸನು ಏನು ತಂದೊಟ್ಟವನ ಏನೋ ಅದನ್ನು ನಾನು ಬಹುಕರಬೇಕು ತಪ್ಪದ ವರ್ಗದ ಬಿಡಲಿಕ್ಕನ್ನು ಪಡೆದಿದ್ದೆ. ಚೆನ್ನಾಗಿ ಕೇಳಿರಿ. ಆ
ಚೆನ್ನಾಗಿ ಕೇಳಿರಿ. ಅದೇನಂತ ನಾವು ಧರ್ಮವನ್ನ ಯಸ್ಮಿನ್ದೇಶೆ ಯಥಾಕಾಲೇ ಯನ್ಮೋಕ್ತಿ ತಯಾತಿನಿ ಆನಿವತ್ತಿ ಯಶೋಲಾಭೋ ತತ್ಕಾಲೇ ಭವಿಷ್ಯತ್ ಅನ್ನದರೆ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು ಧರ್ಮವನ್ನ ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು, ಯಾವ ಕಾಲದಲ್ಲಿ ವೃದ್ಧಿಯಾಗಬೇಕು, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು, ಆಯಾ ಸಮಯಗಳಲ್ಲಿ ಅವುಗಳು ಬಂದು ತೊಡಲವು. ಪರರಿಂದ ಕಷ್ಟ ಬರುವುದೆಂಬುದು ಕನಸಿನ ಸರ ಮರೆಯಿರಿ. ಗುರುವಿನ ಮಾತು ಸುಳ್ಳಲ್ಲ, ಪರಿಕರಿ ವ್ಯಸನವು ತರವಲ್ಲ. ಅನುಜೇಂದ್ರರೇ ಮಾಡುವರೇ ಗಾಂಧಿಜನಾದ ಧರ್ಮರಾಯನೇ, ದುರ್ಯೋಧನ ನಿರ್ಮಲವಾಗಿ ಧಾರ್ಮಿಕನೆಂದು ಹೆಸರು ಪಡೆದು ಊರ್ವಿಯೋಳ್ ಗರ್ವಿಷ್ಠರಾಗಿ ಶ್ರೇಷ್ಠರೆಂದು ಮೆರೆದ ನಿಮ್ಮ ಸಿರಿ ಸಾಮ್ರಾಜ್ಯವೋ ನಮ್ಮ ವಶವಾಯಿತು. ಹೌದು ಗೌರವೇಂದ್ರ. ಇನ್ನು ಮೇಲೆ ಬಲಿರೆ ನಿಮ್ಮ ತಮ್ಮರು ನಾನು ಹೇಳಿದ ಮಾತುಗಳನ್ನು ಕೇಳಿಕೊಂಡು ಬಾಳಬೇಕಾಯ್ತು. ಎನ್ನ ಛಲವು ತೀರಿತು, ನಿಮ್ಮ ಕೆಲಸ ಹೀಗಾಯ್ತು. ಬಲಿರೆ ಸುರವರಾಗಿ ಧೀರನಾದ ದುರ್ಯೋಧನ, ಅಹೋ ಧರ್ಮನಂದನ, ಇಷ್ಟದಿಂದ ಕರೆಸಿ ಕೆಟ್ಟ ಜೂಜವ ತಂದೊಡ್ಡಿ ಕಷ್ಟಪಡಿಸಬೇಕೆಂಬ ದುಷ್ಟಗುಣವು ಎಷ್ಟು ದಿವಸದಿಂದ ನಿನ್ನ ಮನಸ್ಸಲ್ಲಿ ಇಟ್ಟುಕೊಂಡಿದೆ ಕಷ್ಟಾತ್ಮಕ. ಧರ್ಮಗುಣದೇ ನಿರ್ಮಲ ಚಿತ್ತನಾದ ಎಣ್ಣೆಗೆ ದುಷ್ಟ ಮಾರ್ಗ ನಿರ್ಮಿಸಿ ಅಧರ್ಮ ಮಾಡಿದಿರಿ. ಆದರೆ ಒಂದು ರೀತಿ ಹೇಳ್ತೀನಿ ಕೇಳು. ಅದೇನು ಚೆನ್ನಾಗಿ ಹೇಳ ಧರ್ಮನಂದನ. ಯಥೋ ಗೋವು ತ್ರಯೋಸಿಂಹ ಪಂಚವಾಗ್ರೆ ಪ್ರಸೂತಯೇ ಅಧರ್ಮೋ ನಷ್ಟ ಸಂತಾನಂ ಧರ್ಮ ಸಂತಾನ ಬರ್ತದೆ. ಇಲ್ಲ ಮಂದಮತಿಯಾದ ದುರ್ಯೋಧನ, ಅಹ ಧರ್ಮನಂದನ, ಇದರ ತಾತ್ಪರ್ಯವೇನೆಂದರೆ ಇದರ ತಾತ್ಪರ್ಯವೇನು ಧರ್ಮನಂದನ? ಸಿಂಹವು ಒಂದು ಸಾರಿಗೆ 3 ಮರಿಗಳು ಪಡೆಯುವುದು, ಹುಲಿಯು ಒಂದು ಸಾರಿಗೆ 5 ಮರಿಗಳು ಪಡೆಯುವುದು. ಆದರೆ ತನ್ನ ಅಧರ್ಮವೇ ತನ್ನನ್ನು ನಾಶ ಮಾಡುವುದು. ಗುರುಕುಲೇಂದ್ರ, ಅಹೋ ಧರ್ಮೇಂದ್ರ, ಗೋವು ಒಂದು ಸಾರಿಗೆ 1 ಕರು ಪಡೆದ ಕಾಲಕ್ಕೂ ತನ್ನ ಧರ್ಮದಿಂದ ಸಂತಾನವೃದ್ಧಿಯಾಗುವುದು. ಆದ ಕಾರಣ ನಿಮ್ಮ ಅಧರ್ಮದಿಂದ ನಿಮ್ಮ ವಂಶ ನಾಶವಾಗುವುದು. ಇದು ದಿನವನ್ನು ತಿಳಿದು ಅನ್ಯಾಯದಿಂದ ಅರ್ಚನೆ ಮಾಡಿದ ಪದಾರ್ಥವು ಸಾರ್ಥಕವಿಲ್ಲದೆ ವ್ಯರ್ಥವಾಗುತ್ತವೆ. ಗಾಂಧಾರ ತನಯ ಮಾಡಬಾರದು ನಮಗಿಂತ ಅನ್ಯಾಯ. ಬಲಿರೆ ಈ ಸಾರಥೆ ಭೂಪತಿ ಆ ನಾರಿ ಮಣಿಯರಾದ ದ್ರೌಪದಿಯನ್ನು ಕರೆಯಲಿಕ್ಕೆ ದೂತನಾದ ಪ್ರಾತಿ ಕಾರ್ಮಿಕರನ್ನು ಕೊಟ್ಟು ಕಳುಹಿಸಿದರೆ ಬಲಿರೆ ಆ ಚಪಲಾಕ್ಷಿಯಾದ ಪಾಂಚಾಲಿಯು ಬರುವುದರಂತೆ. ಹೌದೇನು ದೇವ? ಆದ ಕಾರಣ ಬಲಿರೆ ವಿಗ್ರಹನಾದ ದುಶ್ಯಾಸನನು ಈ ಸಭೆಗೆ ಕರೆತರುವ ಸಾರಥಿ ಹೋಗಿ ವರಲಕ್ಷ್ಮಿ, ವಿಠೋಬಪ್ಪ, ಶ್ರೀಮತಿ ನಾಗರತ್ನಮ್ಮ, ಕೃಷ್ಣಪ್ಪ, ಶ್ರೀ ಮೆಲಿನ್, ಶ್ರೀಮತಿ ಭಾಗ್ಯಮ್ಮ ದೇವೇಂದ್ರಪ್ಪನವರು, ಶ್ರೀಮತಿ ಚಂದ್ರಮ್ಮ ಮಲ್ಲೇಶಪ್ಪ, ಶ್ರೀಮತಿ ಸಾಲಮ್ಮ ರಾಮಚಂದ್ರಪ್ಪ, ಆದಷ್ಟು ಬೇಗ ನಮ್ಮ ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಬರಬೇಕಂತ ತಮ್ಮನ್ನು ಕೇಳಿಕೊಳ್ಳುತ್ತೇವೆ. ಮತ್ತೆ ನಮ್ಮ ವಿಶೇಷ ಆಹ್ವಾನಿತರು ಶ್ರೀ ಪಲ್ಲವಿ ಪ್ರಭುಲಿಂಗನವರು, ಶ್ರೀ ಅಲ್ಲಂ ದೊಡ್ಡ ಹನುಮಂತಪ್ಪ, ಶ್ರೀ ಎಚ್ ಸಿದ್ದಲಿಂಗಯ್ಯ ಸ್ವಾಮಿ, ಕಂದಾರಿ ರಾಮಚಂದ್ರಪ್ಪ, ಶ್ರೀ ರಘುಸ್ವಾಮಿ ಬೆಳ್ಕಲಕರ್, ಶ್ರೀ ಪೋಲಪ್ಪನವರು, ಗುಡಿಗಲ ವೀರಣ್ಣನವರು, ದೀಶಾನವರು, ಪಲ್ಲವಿ ಬಸವರಾಜವರು, ಜೈ ಕಂದಾರಿ ಶೇಷಪ್ಪ ಕೇಶಿ, ಶ್ರೀ ಗುರುಮೂರ್ತಿಯವರು, ಚಂದ್ರಾಯಿ ಬಸವರಾಜ ನೇತಾಜಿ ಸ್ಕೂಲ್, ವಿಕಾಪುರ ಮಂಜಣ್ಣನವರು, ಮುರುಣ್ಣ ಮಲಪ್ಪಣ್ಣ ಅವರಿಗೆ ನಾವು ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ವಿಜಯ, ತಾವೆಲ್ಲರೂ ಕೂಡ ಪಕ್ಷಭೇದ ಮರೆತು ಅವತ್ತಿನ ದಿನ ಆ ಹೋರಾಟವನ್ನು ದಯವಿಟ್ಟು ಯಾರಾದರೂ ಹೆಸರಿಗೆ ತಪ್ಪಿದ್ರೆ ಕ್ಷಮಿಸಬೇಕು ಮತ್ತು ನಮ್ಮ ಕಲೆಗೆ ಪ್ರೋತ್ಸಾಹಿಸಬೇಕೆಂದು ತಮ್ಮನ್ನು ವಿನಂತಿ.
ಬೇರೆ ಬೆಂಗಳೂರು ತಂದ ಎತ್ತು ಬಂದು ಮಾಡ್ಕೊಂಡ್ರೆ ಚಿತ್ರೋಪಭದ್ರ ಸಮುದ್ರ ಇತಿಗಂಡ ರುದ್ರ ಮಧ್ಯಪಡಿ ರೌದ್ರ ನೇಪರಾದಿ ಗರ್ಭದಿಂದ ಮಾರ್ಗ ಲಕ್ಷ್ಮಿಗ ತಪ್ಪಿದ ಎತ್ತುವರ ಚಿಪ್ಪಿದವ ತಾರಕ ಕೃತಿಯ ಉತ್ವರ ಮುಖತಿ 100 ಕೋಟಿ ತಾರಾ ಮಂಡಲಾದಿ ಕಾಗತ್ತಲೆಯ ಭೋರಿ ಪಾತ್ರಾಧಾರಿ ಪಂಚಮಕುಲ ಪಂಚಮಕರಿಗೆ ಸರ ಮುತ್ತಿನ ಸರಾರ ಈರವಳೆಯ ಧರಿಸಿಕೊಂಡಿರುವ ಗಂಡನೆಯ ಕೃಷ್ಣ ಎಂತ ಪ್ರಚಂಡ ಪರಕ್ರಿಯಂ ತಾವುದಾರೆಂದು ವಿಚಾರಿಸುವ ನೀರು ಸುತ ಸುಗಡ ವಿಖ್ಯಾತ ನಾವುದಾರೆಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ದ್ರೌಪದಿಗೆ ಪಂಚಪಾಂಡವರ ಚಿಂತೆ, ಅಕ್ಕಮಾದೇವಿಗೆ ಚಂದ್ರ ಮಲ್ಲಿಕಾರ್ಜುನನ ಚಿಂತೆ, ಇಲ್ಲಿ ನಿಂತಿರುವ ನಮ್ಮ ರೈತರಿಗೆ ಮಳೆ ಬಂದು ಬೆಳೆ ಯಾವಾಗ ಬೆಳೆಯಬೇಕೆಂಬ ಚಿಂತೆ. ಅದೇ ರೀತಿಯಾಗಿ ನಮ್ಮ ಅಕ್ಕರಿಗೆ ಕೂಗೋಣ, ನಸಿಬಿಡಿತಿಕ್ಕೆ ಆ ಕಡೆಗೂ ಹೋಗೋಣ ಈ ಕಡೆಗೂ ಹೋಗೋಣ ಅನ್ನೋ ಚಿಂತೆ. ಚಿಂತೆಯನ್ನು ಚಿಂತಾಗ್ರಸ್ತನಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿಯನ್ನು ಕರೆಯುತ್ತಾರೆ. ದೇವ ಹೇಳಿಕೊಂಡು ಬರಬೇಕು ನಮ್ಮ ಸಾರಥಿ ತಾವುದಾರೆಂದರೆ ನೀವು ದಾರು ದೇವ. ಮಂಡಿತ ಊರ್ವಿಯಳ್ಳ ಉದ್ದಂಡವಾಗಿ ಪುಟಿದ ಚಂಡಮಾರ್ಥಂಡ ಮಂಡಲ ಪ್ರಭಾವ ದಂಡ ಬಂದ ಕುಂಡಲ ಕಿರೀಟ ಬಳಿ ಬಾಂಡಗ ದಿಕ್ಪಂಡಲಕ್ಕೆ ಬಂಡಿತ ತಂದವರನ್ನು ಧಾರಂತ ಭಕ್ತಿನ ಕೇಳ್ತೀಯ ಕೇಳಿದನು ದೇವ. ಆ ಧಾರತಿ ಭೂಪತಿ ಆದರೆ ಪಾಸುರ ಕೋಟಿ ಪ್ರಚುರ ದೀಪ್ತ ಹೇಮ ಪ್ರಕಾಶ ದುಬ್ರತಪನಾಗಿ ಪ್ರಸತ್ತ ನಿಸ್ತೂಲ ನಿಸ್ತುರವಾದ ಅಸ್ಥಿರಾವತಿ ಪಟ್ಟಣಕ್ಕೆ ಧಾರತಿ ಭೂಪತಿ ಮನೋಷತ ಪಾತ್ರ ದಾತ್ರ ಸೂತ್ರ ಹರಿರಕ್ತ ಪ್ರಧುತ ನಿರಾದೃಶವರನ್ಮುನ ಶಾರದ ಜ್ಞಾನದ ಪಂಡಿತ ಪಾಂಡವರ ಪ್ರತಿನಿಧಿತ ಬಂಡ ಬಂಡರಿಗೆ ದುರ್ಗಾರುಗಿತ್ತ ನಾರವಾಗ್ತಿಟ್ಟ ತನಿಂಪರಿ ಪಾಲಿಸುವ ಬಳಿರೇ ತಮ್ಮನಾದ ಉತ್ಯಾತನ ಮಹಾರಾಜನವೆಂದು ಅಡ್ಡಿಗೆಡ್ಡಿಗೆ ಬಿಟ್ಟಿದ ಸಡ್ಡಗರದಿಂದ ಜೈಬೇರ ಹೊಡೆಸದ ಸಾರಥಿ ಅತಿ ಜಾಗೃತಿ ದುಶ್ಯಾಸನ ಮಹಾರಾಜರು ತಾನಾದರೆ ಇನ್ನು ಅಂಬರನ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ಈ ಪ್ರಭಾವ ಒಡಿರೇ ಎಲಾಯಿ ಸಾರಥಿ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಕೇಳಿದರು ದೇವ. ಈ ಭೂಮಂಡಲಾದೇಗೆ ಗೊಂಡ ಇಂಡು ಮಂಡಲ ರಾಯರ ಗಂಡನ ದೀಪ ನಮ್ಮ ಆಕ ಜನರ ಕೌರವ ಕನಿಷ್ಠ ಕಾಳ ಶೀಘ್ರವಾಗಿ ಮರಣವಾಯ್ತು ಕಂಡೆಯ ಸಾರಥಿ ನಮ್ಮ ಆಕ ಜನರ ದುರ್ಯೋಧನ ತೋರಿಸುವ ಜಾಗೃತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ದುರ್ಯೋಧನ ಅಗ್ರಜ ಶ್ರೀತ ಕಲ್ಪಭೋಜ ಶುಭವಾಗಲಿ ಮೇಲಕ್ಕೆ ಹೇಳಾಗಿ ಅನುಜನೆ ಅಗ್ರಜ ಆಗೋ ಅನುಜ ತಂಡ ತಂಡಾತಿ
ಹುಟ್ಟಿದ ಪ್ರಾಣಿಗಳನ್ನು ಅಂಡಲಿದ್ದ ದಿಂಡಿಗಡುವ ದಂಡ ಬರದ ಮಿಡಿದುಕೊಂಡು ಬರಲೇ ಅವೋ ಅಕ್ಕಜ ಆಹೋ ಅನುಜ ಚಂಡ ಪ್ರಚಂಡ ಪ್ರಭದಂಡಿತ ಮಂಡಿತ ಪೂರ್ಣ ಮಂಡಲವು ಅವೋ ಅಕ್ಕಜ ಆಹೋ ಅನುಜ ಒಳಿರೇ ಚಂಡ ಬಾತುರನಾದ ಪಣ್ಣಿಗಳುಳ್ಳ ಆದಿಶೇಷನ ನಾಶಕಡವಂತೆ ಕಾಶ ಪಡಿಬಿಡಲೇ ಒಳಿರೇ ಈ ಪಡವಿಗೆ ಕಡಿಬಿಡಲೇ ಅವೋ ಅಕ್ಕಜ ಆಹೋ ಅನುಜ ಒಳ್ಳಿರೇ ಕೊಪ್ಪಿನಿಂದ ಮಬ್ಬುಗೊಂಡರ್ಪರಾಯರ ಅಪ್ಪರವನ್ನೀ ಬಗ ಮಾಡಿಬಿಡಲೇ ಮತ್ತೆ ಯಾವ ಕಾರ್ಯ ಪ್ರದಕ್ಷ ಬೀಳ ಕಡಿಮೆ ಅಣ್ಣ ರಾಜಾಗ್ರಿಗಣ್ಣ ಆಹೋ ಸೂರನಾಥ ಸಹೋದರನೇ ಕೇಳ ಈರನದ ಅಣ್ಣ ದೇವರು ಚೆನ್ನಾಗಿ ಹೇಳೋ ಈ ಧಾತ್ರಿಯೋಳು ಶತ್ರುಗಳಾದ ಪಾಂಡು ಪುತ್ರರ ಪೂಜ್ಯವಾದ ರಾಜ್ಯವು ಕನಕ ವಸ್ತು ವಾಹನಗಳು ಪ್ರಶಸ್ತವಾದ ಸಂಪದವು ಸಾರವಾದ ಜೂಜಿನಲ್ಲಿ ಸೂರ್ಯಗೊಂಡನ ತಮ್ಮ ಪಾಂಡವರು ನಮ್ಮ ಅಗ್ನಬದ್ಧರಾಗಿ ಇಲ್ಲೇ ಬಿದ್ದಿರುವರು ನೋಡು ಶುದ್ಧ ಗುಣ ಪ್ರಸಿದ್ಧನಾದ ತಮ್ಮನೇ ಅಣ್ಣ ಆಹೋ ತಮ್ಮ ದಿಕ್ಕಿನ ರಾಯ ರಂಗ ಕನ್ನವ ಕಲಿಕ್ಕನಕ್ಕವಿಲ್ಲದ ಧನಂಗಳನ್ನು ದಕ್ಕಿದುಕೊಂಡು ಬರಲ ಅವೋ ಅಕ್ಕಜ ಆಹೋ ಅನುಜ ಒಳಿರೇ ಬಲದಿ ಕೊಟ್ಟಿದಲ್ಲಿ ಬೆಟ್ಟ ಪಾಂಡವರು ನಮ್ಮ ತರ ದಿಕ್ಕರೆ ನಮ್ಮ ಮರವಕ್ಕರೆ ಅವರ ತಿರುವು ನಮಗೆ ದಕ್ಕಿದೆ ಸಂತೋಷ ಉಕ್ಕಿದೆ ಅವೋ ಅಕ್ಕಜ ಆಹೋ ಅನುಜ ಸೈ ಫಲ 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 ಅಕ್ಕಜ ಅನುಜ ದೇಕ್ಕಗನ ಪಾತಾಳ ಕೊರಕಗಳಲ್ಲಿ ನಮ್ಮ ಸಂಪತ್ತು ತಗ್ಗಿದವರಾರೆಲ್ಲವ ದಿಕ್ಕ ಚಂದ್ರನೇ ಸುಂದರ ಮಂಡಿತ್ತು ಅರ್ಧಂಡನಾದ ಕುರುಭೂ ಮಂಡಲಾಧಿಪರೇ ಪರಿಪು ಗರ್ಭಂಗಗಳು ಹಾರ್ಬ ಕಾವಳಿ ನಿರ್ಪೇತನವಾಗುವಂತೆ ಮಾಡುವ ಆರ್ಭಟತನವುಳ್ಳ ದುಶ್ಯಾಸನ ಆಗ್ರಜರಾದ ಕೌರವೇಂದ್ರ ತಟಮಾಟದ ಪೋಟಿ ತಟಮಟಳಿಯ ತರದ ಉಪತಿಯಳ ಚಟಮಟ ಬಿಡಿದು ಎಳ ತಂದು ನಿಲ್ಲಿಸು ಎಂದು ತತ್ತರಗೊಳ್ಳದೆ ಹತ್ತಿದ ಕೋಪದಿಂದ ಎತ್ತಲ ಬಿಡದೆ ಕಕ್ಕನ ಮುಟ್ಟಿ ಎಳೆದುಕೊಂಡು ಬಂದ ಶೇಖರ ಮಹಾದ್ವಿಕರ ಆವೋ ವಿಭ್ರಾಜಿತ ಪ್ರತ್ಯುಗ್ರನಾದ ಅಗ್ರಜ ಆಹೋ ಅನುಜ ಉಗ್ರತರ ತೇಜ ವಿಗ್ರನಾದ ನಿನ್ನ ರಾಧೆಯ ವಿಗ್ರಹಿಸಿದವರೇ ಮಂಟಪವನವನ್ನು ಎನ್ನ ಮುಂದೆ ಹೇಳುವಣ್ಣ ರಾಜಾಗ್ರಿಗಣ್ಣ ಅಹೋ ಪಟುತ್ತರ ಪರಾಕ್ರಮನಾಥ ತಮ್ಮ ದುಶ್ಯಾಸನ ಅಣ್ಣನಾದ ದುರ್ಯೋಧನ ಚಂಡ ಪ್ರಚಂಡ ಭುಜಬಲೋ ಗಂಡ ರಾಯರ ಗಂಡರ ಗಂಡ ನಾನಿರಲು ಬಳಿರೇ ಪಾಂಚಾಲಿಯ ಗಂಡರ ಇವರು ಕಣ್ಣಾರ ಕಂಡು ಮರಗುತ್ತಿರಲು ಈ ಸಭಾಂತರಂಗದಲ್ಲಿ ದ್ರೌಪದಿಯನ್ನು ಬಂದು ಮಾಡುವನು ಇಂದಿರೇಶನ ಕರ್ಣವು ನಮ್ಮನ್ನು ಹೊಂದಿರದು ಇದಕ್ಕೆ ಸಂದೇಹ ಬೇಡ ಇಂದುಳಿಯದ ಪೋಟಿ ಸುಂದರಿ ಮಣಿಯಳಾದ ದ್ರೌಪದಿಗಳನ್ನು ತಂದು ನಿಲ್ಲಿಸೋ ಸಿಂಧೂರ ವೈರ ವಿಕ್ರಮನಾದ ಸಹೋದರನೇ ಹೋಗು ನೀ ಬೇಗನೆ ಆವೋ ಅಗ್ರಜ ಆಹೋ ಅನುಜ ನಿನ್ನಯ ಪಣ್ಣೆಯ ಪ್ರಕಾರ ಹೋಗಿ ಪಾಂಡವರ ಪತ್ನಿಯಾದ ದ್ರೌಪದಿಯನ್ನು ಎದುಕೊಂಡು ಬರಬೇಕು ಸುಗಣಾವಣ್ಯ ಶುಭವಾಗಲಿ ತಮ್ಮ ಸಹಜವಾಗಿ ಹೋಗಿವ ಬಳಿ ಬಳಿರವರ ಸಾರಥಿ ಅತಿ ಜಾಗೃತಿಯಿಂದ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ಇರುವ ತರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತರಾಗ ಸಾರಥಿ ನಡಿ ನಡಿ ನಡೆಯಲು ಹೋಗುವ ಸಾರಥಿ ಗಣಶ್ಯಾಮ
ಕೇಳುವುದಿಲ್ಲ ಕಾಂತೆ. ಪ್ರಿಯ ಪ್ರಿಯರೇ, ನಲ್ಲ ನಲ್ಲೇ ಹಾಗಾದ್ರೆ ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಕರದಲ್ಲಿ ಖಡ್ಗ ಹಿಡಿದು ಧನುರ್ಧಾರಿಯಾಗಿ ಹೋಗುವ ಪಯಣವೆಲ್ಲಿಗೆ ತಿಳಿಸು ಕಾಂತ ಗುಣವಂತ. ಆ ಹೇ ಎಲ್ಲ ಮುದ್ದಿನ ಮಡಿದಿ ಮಡಿಯಾದ ಪದ್ಮಗಂಧಿಯೇ, ಸಿದ್ಧಾಂತಪುರದ ಒಳಗೆ ನೀನು ಹಿದ್ದಿ ಹಡಮುಕ್ತರಾದ ನಿನಗೆ ಈ ರಾಜ್ಯ ಕಾರ್ಯ ಸುದ್ದಿಗಳನ್ನು ಗೊತ್ತಾ? ಹೇ ಸುಂದರಿ, ಒಳಿರೇ ಪಾಂಡವರ ಸತಿಗೆ ಪ್ರತಿ ಮಾಡುವರುಡಿಯದಿರಿ ಆಚೆಗೆ ನಡಿಯ ಎನ್ನ ಮುಂದಿನ ಮಡಿತಿ ಬಿಡಿ ಸೌಂದರ್ಯದ ಕಡಿ. ಪ್ರಿಯ, ಯಾರೇ ನನ್ನನ್ನು ಆಚೆಗೆ ಹೋಗು ಎಂದು ಹೇಳಿದೀಯಾ? ಆಟವಾಗಿ ಹೇಳು ಕಾಂತೆ. ಅದು ಯಾತಕ್ಕೆ ಹೋಗುವುದರ ಕಾಂತೆ? ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂಬ ವಿಚಾರವನ್ನು ತಿಳಿದುಕೊಂಡು ಹೋಗಲಿಕ್ಕೆ ಬಂದಿರಬೇಕು ಕಾಂತೆ. ಅದು ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ತಿಳಿಸದೆ ಹೋದರೆ ನಿನಗೆ ಜಯ ಸಿಗುವುದಿಲ್ಲ. ಅದು ಯಾತಕ್ಕೆ ಸಿಗುವುದಿಲ್ಲ ಕಾಂತೆ? ಸತ್ಯದ ಮುಂದೆ ತಿಳಿಸಲೇಬೇಕು. ಕಾಂತೆ, ರಾಜ್ಯ ಕಾರ್ಯಗಳಿಗೆ ಯಾತಕ್ಕೆ ಬೇಕು ಸುಂದರಿ? ಕಾಂತ ಕಾಂತೆ, ತಿಳಿಸುವುದಿಲ್ಲವೇ? ತಿಳಿಸುವುದಿಲ್ಲ ಕಾಂತೆ. ಹಾಗಾದರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಓ ವೀರ
ಕಾಟು ರೌದ್ರಾತಿ ಪನ್ನಾದ ಕಾಲ ರುದ್ರೇನ ಉದ್ರ ಕತಿ ಎಂಬಂದರ ಬೈರ ಬಂಡ ಭೀಮಾಸುರರ ನಿತ್ಯದಲ್ಲಿ ಗೆದ್ದು ತೋರು ಬಲದಿಂದ ತೀಳಿ ಸಾವಿರ ಹೊಳು ಬಡಿದ ನಳನಮುಖಿ ಖಂಡಯ ಎನ್ನ ಪ್ರಾಣದಿಗಿ ಕಾಂತ ಕಾಂತೆ ಪಾಂಡವರು ಪಂಥವನ್ನು ತೊಟ್ಟು ಹೋಗುವನೆಂದು ಹೇಳಿದೆಯಾ? ಹೌದು ಸುಂದರಿ. ವಲ್ಲಭ, ವಲ್ಲಭೆ ಪಾಂಡವರನ್ನ ಜಯಿಸಲು ನಿನ್ನಿಂದ ಸಾಧ್ಯವೇ? ಅದು ಯಾತಕ್ಕೆ ಸಾಧ್ಯವಾಗಿದೆಲ್ಲ ಕಾಂತೆ? ಸಾಕ್ಷಾತ್ ಶ್ರೀಹರಿಯ ಆಶೀರ್ವಾದವು ಪಾಂಡವರ ಮೇಲಿರುವುದು. ಬಳಿರೇ ಕೃಷ್ಣನು ಮೋಸಗಾರ ಚೋರ ಚಾರ ಅವನ ಮೆಚ್ಚಿದಿದ್ದರೇನು ಎನ್ನ ಪರಕ್ರಮಕ್ಕೆ ಕುಂದು ಬರುವುದೇನು ಕಾಂತೆ? ಕಾಂತ, ಕಾಂತೆ ಪಾಂಡವರ ತಂಟೆಗೆ ಹೋದರೆ ನಿನಗೆ ಕೇಡುಗಾಲ ಬರುವುದಂತೂ ಖಂಡಿತ. ಕೇಡು ಬಂದರ ಚಿಂತವಿಲ್ಲ, ಆ ಪಾಂಚಾಲಿಯನ್ನು ಬಿಟ್ಟು ಬರುವುದಿಲ್ಲ ಸುಂದರಿ. ನೀನ್ಯಾವ ಬಲವಂತನೆಂದು ಪಾಂಚಾಲಿಯನ್ನು ಎಳೆದು ತರವೆ? ಬಳಿರೇ ಪಂಡ ಪಾಂಡವರ ಪರಕ್ರಮವು ಎನ್ನಂತ ಗಂಡಗಳ ಮುಂದೆ ಕೊಂಡಾಡಬೇಡ ರಮಣಿ. ನಿನ್ನ ನುಡಿ ಕೇಳಲಾರೆ ಕೇಳೇ ಸತಿಮಣಿ. ಕಾಂತ, ಕಾಂತೆ ನೀನು ಬಲವಂತನೇ? ಹೌದು ಸುಂದರಿ. ಮಹಾಬಲವಂತನೇ? ನಿನಗೆ ಗೊತ್ತಿಲ್ಲವರ ಕಾಂತೆ? ಗೊತ್ತಿಲ್ಲ. ಅದು ಯಾತಕ್ಕೆ ಗೊತ್ತಿಲ್ಲ ಕಾಂತೆ? ಹೇಳುವೆನು ಕೇಳು. ಅದೇ ಚೆನ್ನಾಗಿರಲ್ಲ. ನೀನ್ಯಾವ ಬಲವಂತ ಪಾಂಡವರು ಅರ್ಜುನ ಬಗ್ಗೆ ಹೇಳುವಲ್ಲ ಗೋಳಿರೇ ಅವನನ್ನು ಈ ಕೋರಿಯನ್ನ ಕಟ್ಟಿಗೆದಿಂದ ಕತ್ತರಿಸಿ ಗಗನ ಮಂಡಲಕ್ಕೆ ಹೋಗಿ ಕಾಂತೆ ಬೆಟ್ಟ ಬಿಡದಿಂದ ಪರಮ ಚಿಂತೆ. ಇನ್ನು ಏನು ಹೇಳೇ ಇಲ್ಲ ಸುಂದರಿ. ಆ ಅರ್ಜುನನ ಎಂಥವನು ಗೊತ್ತೇ? ಎಂಥವನು ಸುಂದರಿ? ನಿನ್ನ ಮಾತು ಕೇಳುವುದಿಲ್ಲ ಕಾಂತೆ. ಪಂಡಿ ಪಂಡಿ ಅನ್ನ ನೀನು ಎಷ್ಟು ಎಗರಾಡಿದರೂ ಅವರನ್ನು ಗೆಲ್ಲಲು ಸಾಧ್ಯವಿಲ್ಲ. ಅದು ಯಾತಕ್ಕೆ ಸುಂದರಿ? ವಲ್ಲಭ, ವಲ್ಲಭ ಸತಿಯಳ
ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಮೂರು ಲೋಕದಲ್ಲಿ ವೀರನೆನಿಸಿಕೊಂಡ ಆ ಭಾರತನು ಸಾಕ್ಷಾತ್ ಶಿವನಿಂದ ಪಾಶುಪತಾಸ್ತ್ರವನ್ನು ಬರವಾಗಿ ಪಡೆದವರು. ನಾನೇನು ಸಾಮಾನ್ಯನ ಕಾಂತೆ? ನೀನಾರನ್ನು ಗೆದ್ದಿರುವೆ? ಸುಂದರಿ, ನೀನು ಕಂಡವಯ್ಯಾ? ನೀನು ಯಾರನ್ನು ಗೆದ್ದಿರುವೆ? ಸುಂದರಿ, ನಾನು ಅಣ್ಣನ ಆಜ್ಞೆ ಸಾಮಾನ್ಯದ ಆಗಿರೋದು ಕಾಂತೆ. ಸಾಮಾನ್ಯದಲ್ಲವೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ಯಾರನ್ನು ಗೆದ್ದಿರುವೆ? ಕಾಂತೆ ಆದ್ರೆ ಗೊತ್ತು ನಿಮ್ಗೆ ಹತ್ತಕ್ಕೆ ಬೇಕು. ಅದಕ್ಕೆ ನನ್ನನ್ನು ತಡವಬೇಡ ಎಂದು ಹೇಳಿತು. ಅದು ಯಾತಕ್ಕೆ ಸುಂದರಿ? ಹೃದಯೇಶ್ವರ, ಕಾಂತೆ, ಬಂಡಿ ಬಣ್ಣವನುಂಡ ಭೀಮನು ಬಕಾಸುರನನ್ನೇ ಗುದ್ದಿ ಗುದ್ದಿ ಕೊಲ್ಲಿದಂತವನು. ಕಾಂತ, ಅವನಂತ ಗಂಡಗಳ ಕಾಂತ ನಾನು. ಅಂಥವರ ಮುಂದೆ ನಿನ್ನ ಆಟ ನಡೆಯಲಾರದು. ಸತಿಯ ಮಾತನ್ನ ಮೀರಿ ಹೋಗಬೇಡ ರಮಣ, ತೋರಬೇಡ ಪಾಂಡವರ ಮೇಲೆ ನಿನ್ನ ದುರ್ಗುಣ. ಎನ್ನ ಮುದ್ದಿನ ಮಡಿದಿ ಮಣಿ ಎನ್ನ ತಡೆ ಮೇಲೆ ಕುಳಿತುಕೋ, ಚೆನ್ನಾಗಿ ಹೇಳೋಣ. ಏಕೆ ನಿಂತುಕೊಂಡರೆ ಹೇಳುವುದಿಲ್ಲವೇನು? ಕಾಂತೆ, ನಿನ್ನ ಮೇಲೆ ಪ್ರೀತಿ ಬಂದಿರುವುದು, ಕುಳಿತುಕೋ. ಕಾಂತೆ, ನಿನ್ನ ಮೇಲೆ ಪ್ರೀತಿ ಬಂದಿರೋದು, ಕುಳಿತುಕೋ ಸುಂದರಿ. ಫೋಟೋಗ್ರಾಫರ್ ಬೇಸಿಗೆ ಹೋಗಪ್ಪ, ಇಲ್ಲಿ ಮನೆ ಕರ್ಕೊಂಡು ರೆಡಿ. ಮಾಡಿದ ಗಾಂಧಿ ಕೇಳು, ಏನೋ ಗರೀಡು ಜೋಗಲ್ಲ ಕಪಟ ಕಳ್ಳ ಕೃಷ್ಣನ ಈಡಾಗುವುದನ್ನು ನಿಷ್ಠೆಯಿಂದ ಯಾತಕ್ಕ ಬೆಟ್ಟ ಮಾತುಗಳ ಮಾಡಿದ ಪತ್ನರಂದಿ ಮತ್ತೆ ಈ ಮಾತಿಗೆ ನಂದಿ ಬಾಜು ಹೋದ್ರಪ್ಪ ಗಂಡಿನ ಹಂಗಾಗಿ ಮಾಡ್ತಾರ ನಮ್ಮ ಮಕ್ಕಳನ್ನ ಇಷ್ಟು ಜೀವ ಮಾಡ್ತಾರಲ್ಲ, ಈ ದೊಡ್ಡ ಸಣ್ಣಕ್ಕರು ಇಷ್ಟು ಜೀವ ಮಾಡ್ತಾರೆ. ಹೇ ಕಾಂತ, ಹೇ ಕಾಂತೆ, ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ನೀನು ಕೇಳುತ್ತಿಲ್ಲ. ಈ ಸಮಯದಲ್ಲಿ ಕೇಳುವುದಿಲ್ಲ ಕಾಂತೆ. ಹೃದಯೇಶ್ವರ, ಹೃದಯೇಶ್ವರಿ, ಸುಮ್ಮನೆ ಎನ್ನೊಂದಿಗೆ ಅರಮಂದಿರದಲ್ಲಿ ಉಲ್ಲಾಸದಿಂದ ಕಾಲ ಕಳೆದರೆ ಸಂತೋಷವಾಗಿ ಜೀವನವನ್ನು ಸಾಗಿಸಬಹುದು. ಕಾಂತೆ, ಸತಿಯರ ಮಾತಿಗೆ ಬೆಲೆಯನ್ನು ಕೊಡು. ಕಾಂತೆ, ಕೊಡುವುದಿಲ್ಲವೇ? ಕೊಡುವುದಿಲ್ಲ ಸುಂದರಿ. ಸತಿಯರ ಮಾತಿಗೆ ಬೆಲೆ ಕೊಡುವುದಿಲ್ಲವೆಂದ ಮೇಲೆ ನನ್ನನ್ನೆಲ್ಲಕ್ಕೆ ಕಟ್ಟಿಕೊಂಡು ಅಯ್ಯೋ ಸುಂದರಿ, ಕಾಲ ಮುಂದೆ ದಾರಬಲ್ಲವರು ಕಾಂತೆ. ಅಲ್ಲವಾ? ಕಾಂತೆ, ಹೇಳುವೆಂದು ಕೇಳು. ಅದೇ ಚೆನ್ನಾಗಿ ಹೇಳು. ಸತಿಯರ ಮಾತಿಗೆ ಬೆಲೆ ಇಲ್ಲ. ಅದೇ ಆತಕ್ಕೆ ಕಾಂತೆ ಸತಿಯಳ ಮಾತಿಗೆ
ಪ್ರಾಣೇಶ್ವರಿ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ನಮ್ಮ ಬುದ್ಧಿ ಹಾಳಾಗಿ ಹೋಗುವುದು. ನಿನ್ನ ಅರ್ಧ ದೇಹಕ್ಕೆ ಬಾತರಾದ ಸತಿಯ ಮಾತನ್ನು ಮೀರದೆ ಪಾಂಡವರ ಮೇಲೆ ಪಂಥವನ್ನು ತೊಟ್ಟು ಹೋಗದೆ ಪರಮ ಪತಿರತೆಯಾದ ದ್ರೌಪದಿಯ ಮೇಲಿರುವ ಮೋಹವನ್ನು ಬಿಟ್ಟು ಬಿಡು ರಾಜ ರವಿಕೋಟೆ ತೇಜ. ಅದೇ ವಲ್ಲಭೆ ಪಾಂಡವರನ್ನು ಈ ಸಭಾಸ್ಥಾನದ ಮಾನಭಂಗ ಮಾಡಿದರೆಂದು ಕರಮುಗಿದ ರೀತಿಯ ಮೇಳ ಬರುವೆಲ್ಲ ಮಾತ್ರಕ್ಕೆ ತರವಲ್ಲ. ಅಯ್ಯೇ ಸುಂದರಿ ಅಹೋ ಸುಂದರ, ಬಳಿರೇ ಬಂಡ ದ್ರೌಪದಿ ನಮ್ಮಣ್ಣನ ಮಾನವನ್ನು ದೂರ ಮಾಡಿದವಳಲ್ಲ. ಈಗ ಮುಖ್ಯತೆ ನನಗೆ ನೀತಿಯನ್ನು ಹೇಳ ಬರುವೆಯಲ್ಲ. ನಿನಗೆ ಬುದ್ಧಿ ಇಲ್ಲ ಎನ್ನಾದಿಗೆ ಅಡ್ಡ ಬರಬೇಡಲೇ. ನಿನ್ನ ಮಾತು ಕೇಳುವುದಿಲ್ಲ. ಯಾರ ಮಾತನ್ನು ಕೇಳವೆ? ನಾನೇ ಅಣ್ಣನ ಆಜ್ಞೆ ಆಗಿರುವುದು ಸುಂದರಿ. ಒಡ ಹುಟ್ಟಿದವರ ಮಾತನ್ನು ಕೇಳವೆ, ಕಟ್ಟಿಕೊಂಡವಳ ಮಾತನ್ನು ಕೇಳುವುದಿಲ್ಲವೇ? ಅಣ್ಣನ ಆಜ್ಞೆ ಆಗಿರಬೇಕಂತೆ. ಅಣ್ಣನ ಆಜ್ಞೆಯನ್ನು ಪಾಲಿಸುವೆಯ? ಪಾಲಿಸ ಬಂದ್ಮೇಲೆ ನಿನ್ನ ಮಾತು ಕೇಳಬೇಕಂತೆ. ಸತ್ಯಳ ಮಾತನ್ನು ಪಾಲಿಸುವುದಿಲ್ಲ. ಈ ಸಮಯದಲ್ಲಿ ಪಾಲಿಸುವುದಿಲ್ಲ ಸುಂದರಿ. ವಲ್ಲಭ, ವಲ್ಲಭೆ ಇಷ್ಟೊಂದು ಹಠ ಮಾಡಬೇಡ. ಅದೇ ಅರ್ಥಕ್ಕೆ ಸುಂದರಿ ನಿನ್ನ ಮಾತನ್ನು ಕೇಳು. ಸಹಜವಾಗಿ ಕೇಳುವುದಿಲ್ಲ ಕಾಂತೆ. ನಲ್ಲ ನಲ್ಲೇ ನಲ್ಲ ನಲ್ಲೇ ಕೇಳುವ ಕೇಳು. ಕೇಳುವುದಿಲ್ಲ ಸುಂದರಿ. ಹೌದು ಕಾಂತೆ.
ನಿಮ್ಮೂರು ಪ್ರೀತಿ ಪ್ರೇಮ ತಿಂದಿ ಜಾಗ ಸಾಕಾಗಲ್ಲ ಎಲ್ಲರೂ ಪ್ರಾರ್ಥನೆ ಬಿಡುವಲ್ಲ ಹೆಸರು ಹೇಳ್ಬಾರ್ದಂತೆ ಅದೇ ಪ್ರಾಣೇಶ್ವರಿ, ಪಾಂಡವರ ಐವರಿರುವರು ನೀನು ಒಬ್ಬನಿರುವೆ ಅವರನ್ನು ಜಯಿಸಲು ಸಾಧ್ಯವಿಲ್ಲವೆಂದು ಹೇಳಿದರು. ಅವರನ್ನ ಸದೆಬಿಡದು ದ್ರೌಪದಿಯನ್ನು ಎಳೆತಿರುವೆನೆಂದು ಹೇಳುತ್ತಿರುವೆ. ಹೌದು ಕಾಂತೆ. ಪರಮ ಪತಿರತಿಯಾದ ದ್ರೌಪದಿಯನ್ನು ನಿಂದಿಸಿದರೆ ನಮ್ಮ ವಂಶಕ್ಕೆ ಕೇಡು ಬರುವುದು. ಕಾಂತ, ಕಾಂತೆ, ಒಂದು ಹೆಣ್ಣೆಂದರೆ ಸಹೋದರಿ ಸಮಾನವೆಂದು ಭಾವಿಸಬೇಕು ಹೊರತು ಈ ರೀತಿ ದುಷ್ಟ ಕೃತ್ಯವನ್ನು ಮಾಡಬಾರದು. ವಲ್ಲಭ, ಅಲ್ಲವೇ ಎನ್ನ ಮಾತನ್ನ ಕೇಳು. ದ್ರೌಪದಿಯ ಮೇಲಿರುವ ಮೋಹವನ್ನು ಬಿಟ್ಟು ಬಿಡು ರಮಣ. ಸದ್ಗುಣಾಭರಣ. ಹಾಗೆ ಕಾಂತೆ, ನಿನಗೆ ಇಳಿದಿರುವುದು ಮತಿಭ್ರಷ್ಟರದ ಪಾಂಡವರ ಚಿಂತೆ. ಪಿಂಡಿ ಬಾಖನಾದ ಬಂಡ ಭೀಮನ ಬೆಂಕಿ ಕೆಳಗುದಕ್ಕೆ ಅಯ್ಯ ದ್ರೌಪದಿ ಅಹೋ ಪ್ರಿಯ, ಹೊಡಿರೇ ಮಾನವ ದೂರ ಮಾಡಿದ ಖಂಡಿತವಾಗಿ ಬಿಡುವುದಿಲ್ಲ. ಹೊಡಿರೇ ನಮ್ಮ ಪಾಂಡವರಿಗೆ ಎಂದು ಈಡಾಗುವುದಿಲ್ಲ. ಈ ಮಾತು ಸುಳ್ಳಲ್ಲ, ನಿನ್ನ ಮಾತು ಸರ್ವತ ಕೇಳುವುದಿಲ್ಲ. ಖಂಡೆಯ ಕಾಂತೆ ಬಿಡುವುದಿಲ್ಲ ಮಗನ ಚಿಂತೆ. ಅಹೋ ಪ್ರಾಣೇಶ್ವರ, ಕಾಂತೆ, ಎಲ್ಲ ಬದಿಯೂ ನೀನಾದ ಪಾಂಡವರನ್ನು ಜಯಿಸಿ ಬರಲು ಹೋದರೆ ನಾನು ಮನಃಶಾಂತಿಯಿಂದ ಹೇಗೆ ಇರಲು ಸಾಧ್ಯ? ಹೋಗಿ ಬಂದ ಮೇಲೆ ಕೇಳುವರು ಕಾಂತೆ. ಬರದೆ ಹೋದರೆ, ಸಹಜವಾಗಿ ಬರೋರು ಕಾಂತೆ. ಒಂದು ವೇಳೆ ಬರದೆ ಹೋದರೆ, ಕಾಂತೆ ಬರುವರು ಸುಂದರಿ. ಗೆದ್ದು ಬಾರದೆ ಹೋದರೆ ನನ್ನ ಗತಿಯೇನು? ಸಹಜವಾಗಿ ಕಲಿತರು ಕಾಂತೆ. ಬರದೆ ಹೋದರೆ ನನ್ನ ಮೇಲೆ ನಂಬಿಕೆ ಇಲ್ಲವ ಕಾಂತೆ. ಕಾಂತ, ಕಾಂತೆ, ಮತ್ತೊಮ್ಮೆ ಹೇಳುವೆನು ಕೇಳು. ಎಲ್ಲ ಚೆನ್ನಾಗಿ ಹೇಳು.
ಸರಸರ ಕುಂಟೂರು ಪಾಕ್ಷಿ ಅವರು 101 ರೂಪಾಯಿ ಮತ್ತು ಉಪರಳ್ಳಿ ಕಾಂತೆ ನೋಡ್ರಿಯ ಸಾರಥಿ ಆಡುವ ಮಾತನ್ನು ಸರಿಯಾಗಿ ಹೇಳು. ಹೌದು ಕಾಂತೆ, ಹೇಳು ಹೇಳುವನು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನು ನನ್ನ ಮಾತನ್ನ ಕೇಳಿ ಅರಮಂದಿರಕ್ಕೆ ಬಂದಿದ್ದೆ ನಿಜವಾದರೆ ಹಾ ನಿನ್ನ ಜೀವವಾದರೂ ಉಳಿಯುವುದು. ಕಾಂತ ಕಾಂತ, ಕಾಂತೆ, ಸದಾ ಪಾಂಡವರಿಗೆ ಶ್ರೀಹರಿಯ ಆಶೀರ್ವಾದವಿರುವುದು. ಹಾ 3 ಲೋಕದಲ್ಲಿ ವೀರನೆನಿಸಿಕೊಂಡ ಭಾರತನು, ಹಾ ಭಂಡಿ ಭಂಡಿ ಅನ್ನುವದುಂಡ ಭೀಮನು, ಹಾ ಧರ್ಮವನ್ನೇ ಗೆದ್ದ ಧರ್ಮರಾಯನು, ನಕುಲ ಸಹದೇವರಿರುವಾಗ ಅವರನ್ನ ಜಯಿಸುವುದು ಅಷ್ಟೊಂದು ಸುಲಭವಲ್ಲ ವಲ್ಲಭ. ಇದು ಎಂಥ ದುರ್ಲಭ. ಹಳ್ಳಿ ಪಡಿರೆ ಸಾರಥಿ, ಭೂಪತಿ ಈ ಕೋಳಿ ಬಂಡ ಮುಂಡೆಯ ಚೆಂಡಿಗೆ ಕೈ ಕೊಟ್ಟಿದ್ದಪ್ಪ. ಇಡದಾಗ ಬೇಸ್ ಪ್ರೀತಿ ಮಾಡಿ ಒಬ್ಬೊಬ್ಬರು ಎಂಟಪ್ಪ ಅಯ್ಯ ದೇವ. ಕಾಂತೆ ನೀನು ರೂಢವಾದ ನಮ್ಮ ಸಿಂಹದನಿಯನ್ನು ಕೇಳಿ ಮೇರು ಪರ್ವತಗಳು ಹಾ ಕಟ್ಟುಗಳಲ್ಲಂದಿ ಪಡವಿಗೆ ಉಳಿದಿದ್ದವು. ಇನ್ನು ಮೇಲೆ ನಿನ್ನ ನಾಯ ನೀತಿಯನ್ನು ಎಂದಿಗೆ ಕೇಳುವುದಿಲ್ಲ ರಮಣಿ. ಒಳಿರೇ ಒಪ್ಪಿಸಿದ್ದರೆ ಪರಿಪರಿ ಅಂತ ನನ್ನ ಮನಸ್ಸು ತಡೆಯುವುದಿಲ್ಲ. ತೊರೆದರೆ ಆಚಿಕ ತಪ್ಪಿಯನು ಖಂಡೆಯ ಭ್ರಷ್ಟವರಿದೆ. ಗರಕಲ್ ರಾಮಣ್ಣ ಇವರು 100 ರೂಪಾಯಿಯನ್ನ ಸುಮಾಕನವರಿಗೆ ಆಯ್ಕೆ ಮಾಡುತ್ತಾರೆ. ರಾಮಣ್ಣನವರಿಗೆ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ದ್ರೌಪದ ಅದೇ ಇನ್ನೊಂದು ಸಾಂಗಡ ಕಾಂತೆ. ಎಲ್ಲ ಕಾಂತೆ, ನನ್ನ ಮನಸ್ಸು ಸಂತೋಷವಾಗಿಲ್ಲ ಸುಂದರಿ. ನನ್ನ ಮಾತು ಕೇಳುವೆಯಾ? ಸಹಜವಾಗಿ ಕೇಳುವುದಿಲ್ಲ ಕಾಂತೆ. ಕಾಂತೆ ಕಾಂತೆ ಅಷ್ಟು ಹೋಗಬೇಡ ಸುಂದರಿ. ಕೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಒಲವಿನ ಚೆಲುವ ತಣಿಸುವ ಗುಣವ ಬಾಬಾ ಹೇಳಿ ಒಲಿದ ನಿನ್ನ ಒಂದೇ ನನ್ನ ಬಿಳೇನು ಚಿನ್ನ ಇನ್ನು ಎಂದೆಂದಿಗೂ ವೇಣಿರಪ್ಪ ಸಾಹೇಬಣ್ಣ ಇವರು ಸುಮಾಕನವರಿಗೆ 100 ರೂಪಾಯಿಯನ್ನ ಆಯ್ಕೆ ಮಾಡುತ್ತಾರೆ. ಕಲಾ ಕಾಣಿಕೆ ನೀಡಿದಂತವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಆ ದೇವರು ಅವರನ್ನು ಚೆನ್ನಾಗಿಟ್ಟಿದ್ದಾರೆ, ಎಲ್ಲರನ್ನು ಕೊಟ್ಟಿರುವ ಎಲ್ಲರನ್ನೂ ಚೆನ್ನಾಗಿಟ್ಟಿದ್ದಾರೆ. ಪ್ರಿಯ ಹೇಳಿ ಹೃದಯೇಶ್ವರ, ಭುವನೇಶ್ವರಿ. ನಿನ್ನ ಇಷ್ಟದಂತೆ ನಿನ್ನ ಮನದ ಆಸೆಯನ್ನು ನೆರವೇರಿಸಿರುವೆನು. ಹಾ ಎನ್ನ ಆಸೆಯನ್ನು ನೆರವೇರಿಸು. ನಿನ್ನ ಪಂಥವನ್ನು ಬಿಟ್ಟು ಬಿಡು ರಾಜ ರವಿಕೋಟಿ ತೇಜ. ಕಾಂತೆ ಅದಾಗುವುದಿಲ್ಲ ಸುಂದರಿ. ಸಾರಥಿ, ಈ ಕೋ ಬಂಡ ಪುಂಡಿಯನ್ನು ಹತ್ತಿಗೆ ಕೆಡುವ. ಆಗಲಿ ದೇವ. ಅಪ್ಪ ಸಾರಥಿ, ಅಮ್ಮಯ್ಯ ಎನ್ನ ಕಾಂತನು ಎಷ್ಟು ಹೇಳಿದರು ಎನ್ನ ಮಾತು
ಮಾತನ್ನು ನಾವು ಕೇಳಿ ಗಂಡ ಹೆಚ್ಚಿಗೆ ನಾವು ಆಗ್ಬಾರ್ದು ನೀವೇನೇನು ಆ ದೇವರೇ ಅವರನ್ನು ಕಾಪಾಡಬೇಕು. ಆಗಲಮ್ಮ ನಾನು ಹೋಗಲೇ ಬ್ಯಾಡ ಇನ್ನೂ ಇಲ್ಲೇ ಮುಂಜಾನೆ